ಹಲೋ ಕನ್ನಡಿಗ ಶರಣು ಶರಣಾರ್ಥಿ. DR Tech ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚ್ನಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ HLನಲ್ಲಿ ಪ್ರಕಟವಾಗಿರ್ತಕ್ಕಂಥ ಅಧಿಸೂಚನೆವಾಗಿದ್ದು ಆಪರೇಟರ್ ಕಮ್ ಟೆಕ್ನಿಷಿಯನ್ ವಿವಿಧ ಹುದ್ದೆಗಳನ್ನು ಇಲ್ಲಿ ಕನ್ಫರ್ಮ್ ಮಾಡಿದ್ದಾರೆ. ಒಟ್ಟು ಹುದ್ದೆಗಳು 57 ಹುದ್ದೆಗೆ ಇರತಕ್ಕಂಥದ್ದು. ವೇತನ ಶ್ರೇಣಿ ಕೂಡ ನೋಡಾದರೆ 23,000 ರೂಪಾಯಿಂದ ವೇತನ ಪ್ರಾರಂಭವಾಗಲಿದ್ದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬಹುದಾಗಿದೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಕೇಂದ್ರ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ HALನಲ್ಲಿ ಖಾಲಿ ಇರುವ 57 ಡಿಪ್ಲೊಮಾ ಟೆಕ್ನಿಷಿಯನ್ ಮತ್ತು ಆಪರೇಟರ್ ಹುದ್ದೆಗಳ ನೇಮಕಾತಿಗಾಗಿ ಆಯ್ಕೆ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ ಮತ್ತು ಅರ್ಜಿಯ ಶುಲ್ಕ, ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫುಲ್ ಹುದ್ದೆಗಳ ವಿವರಗಳು ನೋಡೋದಾದರೆ ಯಾವ ಇಲಾಖೆ ಅಪ್ಪ ಅಂತ ಹೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಅಂದರೆ HALನಲ್ಲಿ ಇರ್ತಕ್ಕಂಥ ಒಂದು ನೋಟಿಫಿಕೇಷನನ್ನು ರಿಲೀಸ್ ಆಗಿದ್ದು ಇಲ್ಲಿ ಹುದ್ದೆಗಳಪ್ಪ ಅಂದರೆ ವಿವಿಧ ಹುದ್ದೆಗಳಿದ್ದಾವೆ. ಅಂದರೆ ಡಿಪ್ಲೊಮಾ ಮತ್ತು ITI ಹೋಲ್ಡರ್ಗೆ ಸಂಬಂಧಪಟ್ಟ ಹುದ್ದೆಗಳಿದ್ದಾವೆ. ಒಟ್ಟು ಹುದ್ದೆಗಳು ಎಷ್ಟಿದಾವೆ ಅಂದರೆ 57 ಹುದ್ದೆಗಳಿರ್ತಕ್ಕಂಥದ್ದು. ಅರ್ಜಿ ಹೇಗೆ ಸಲ್ಲಿಸಬೇಕಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಬೆಂಗಳೂರು ಸೇರಿದಂತೆ ಭಾರತಾದ್ಯಂತ. ಡಿಪ್ಲೊಮಾ ಮೆಕ್ಯಾನಿಕಲ್ಗೆ 8 ವೇಕೆನ್ಸಿಗಳು, ಡಿಪ್ಲೊಮಾ ಮೆಕ್ಯಾನಿಕಲ್ FSRಗೆ 2 ವೇಕೆನ್ಸಿಗಳಿದ್ದಾವೆ, ಡಿಪ್ಲೊಮಾ ಎಲೆಕ್ಟ್ರಿಕಲ್ಗೆ 2 ವೇಕೆನ್ಸಿಗಳು, ಡಿಪ್ಲೊಮಾ ಎಲೆಕ್ಟ್ರಿಕಲ್ FSRಗೆ 3 ವೇಕೆನ್ಸಿಗಳು, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ಗೆ 21 ವೇಕೆನ್ಸಿಗಳು, ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ FSRಗೆ 14 ವೇಕೆನ್ಸಿಗಳಿದ್ದಾವೆ, ಡಿಪ್ಲೊಮಾ ಮತ್ತು ರಾಸಾಯನಿಕರಿಗೆ 1 ವೇಕೆನ್ಸಿ ಇದ್ದಾವೆ. ಆಪರೇಟರ್ ಅಂದರೆ ಇದು ITI ಹೋಲ್ಡರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು. ಓಕೆ, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ಗೆ ಮೆಕ್ಯಾನಿಕಲ್ಗೆ 2 ವೇಕೆನ್ಸಿಗಳು ಮತ್ತು ಆಪರೇಟರ್ ಫಿಟ್ಟರ್ಗೆ ಇರ್ತಕ್ಕಂಥದ್ದು 1 ವೇಕೆನ್ಸಿಗಳು, ಆಪರೇಟರ್ ಪೇಂಟರ್ಗೆ 2 ವೇಕೆನ್ಸಿಗಳು, ಆಪರೇಟರ್ ಟರ್ನರ್ಗೆ 1 ವೇಕೆನ್ಸಿಗಳು. ಏನಿದಾವಲ್ಲ ಇಷ್ಟೊಂದು ಡಿಪ್ಲೊಮಾ ಮತ್ತು ITI ಹೋಲ್ಡರ್ಗೆ ಸಂಬಂಧಪಟ್ಟ ಏನು ಕ್ವಾಲಿಫಿಕೇಷನ್ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಯಾವ್ಯಾವ ಪೋಸ್ಟ್ಗೆ ಎಷ್ಟಿಷ್ಟು ಹುದ್ದೆಗಳದ ಎಂಬುದನ್ನು ನಾವು ಇಲ್ಲಿ ಕಂಪ್ಲೀಟಾಗಿ ನೋಡಿದ್ದೇವೆ. ವಿದ್ಯಾರ್ಹತೆ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಭ್ಯರ್ಥಿಗಳು ಯಾವ್ಯಾವ ಒಂದು ವಿದ್ಯಾರ್ಹತೆನ ಪಡ್ಕೋಬೇಕಪ್ಪ ಅಂತ ಹೇಳಿದ್ರೆ ತಾವುಗಳು ಗಮನಿಸಿ. ಇಲ್ಲಿ MSc, ಓಕೆ, ಡಿಪ್ಲೊಮಾ ಪದವಿ ಅಥವಾ ಸ್ನಾತಕೋತ್ತರ ಪದವಿ, ಅದರ ಜೊತೆಗೆ ITIದಲ್ಲಿ ನಿಮಗೆ ಮೊದಲೇ ಹೇಳಿದ ಹಾಗೆ ಏನು ಫಿಟ್ಟರು ಮತ್ತು ಆ ಥರದ್ದೇನು ಹುದ್ದೆಗೆ ಹೇಳಿದ್ದೀವಿ. ಇಲ್ಲಿ ಡಿಪ್ಲೊಮಾ ಹೋಲ್ಡರು, MSc ಮತ್ತು ITI ಹೋಲ್ಡರ್ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ. ಅದೇ ರೀತಿ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದರೆ ಮಿನಿಮಮ್ ಇಲ್ಲಿ 18 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ಇಲ್ಲಿ 28 ವರ್ಷ. ಅಂದರೆ ಇದು ಮ್ಯಾಕ್ಸಿಮಮ್ಮು ಮತ್ತು ಮಿನಿಮಮ್ ಏನಿದೆ ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ಮು 28 ವರ್ಷ ಇಲ್ಲಿ ವಯಸ್ಸು ಅಂದರೆ ವಯೋಮಿತಿ ಏನಿದೆ ಯಾರಿಗಿದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ. ಮೀಸಲಾತಿ ಅಭ್ಯರ್ಥಿಗೆ ವಯೋಮಿತಿ ಸಡಿಲಿಕೆ ಇರಲಿದೆ. ಅಂದರೆ SC STಗೆ 5 ವರ್ಷ ಇರ್ತದೆ, OBCಗೆ 3 ವರ್ಷ ಇರ್ತದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಇಲ್ಲಿ 10 ವರ್ಷ ವಯಸ್ಸು ಸಡಿಲಿಕೆಯನ್ನು ಇರ್ತದೆ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ ಆಫ್ ಇಂಡಿಯಾ. ವೇತನ ಶ್ರೇಣಿ ತಾವುಗಳು ಗಮನಿಸಿ. ಇಲ್ಲಿ ಏನು ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ವೇತನ ಶ್ರೇಣಿ ಕೂಡ ನೋಡಿದ್ರೆ ಡಿಪ್ಲೊಮಾ ಏನು ಟೆಕ್ನಿಷಿಯನ್ಗೆ ಇರ್ತಕ್ಕಂಥವ್ರಿಗೆ 23,000 ರೂಪಾಯಿ. ಇದು 23,000 ರೂಪಾಯಿ ಏನಿದೆ ಇದು ಬೇಸಿಕ್ ಸ್ಯಾಲ್ರಿ ಆಗಿರ್ತದೆ. ನಿಮಗೆ ಟೋಟಲ್ ಸ್ಯಾಲ್ರಿ ಇರೋದಿಲ್ಲ, ಇದು ಬೇಸಿಕ್ ಸ್ಯಾಲ್ರಿ. ಓಕೆ, ITI ಹೋಲ್ಡರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಲ್ಲಿ 22,000 ರೂಪಾಯಿ ಅವರಿಗೆ ಬೇಸಿಕ್ ವೇತನ ಇರ್ತದೆ. ಅಂದರೆ ನಿಮಗೆ ITI ಹೋಲ್ಡರ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು 22,000 ರೂಪಾಯಿ ನಿಮಗೆ ಬೇಸಿಕ್ ಅದ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ 34-35 ಪ್ಲಸ್ ನಿಮಗೆ ಇಲ್ಲಿ ಸ್ಯಾಲ್ರಿಯನ್ನು ದೊರಲಿದೆ ಪ್ರತಿ ತಿಂಗಳಂತೆ. ಅರ್ಜಿಯ ಶುಲ್ಕ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಬಗ್ಗೆ ನೋಡೋದಾದರೆ ಈ ಹುದ್ದೆಗೆ ಅರ್ಜಿ ಬಯಸುವ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇನ್ಕ್ಲೂಡಿಂಗ್ ಆಫ್ GST ಆಫ್ 18% ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ. ಅಂದರೆ ನಿಮಗೆ 200 ರೂಪಾಯಿ ಏನು ಅರ್ಜಿ ಶುಲ್ಕವಿದ್ದು ಅದರ ಜೊತೆಗೆ ಮತ್ತು GST ಕೂಡ ಇರಲಿದೆ. ಅದು ಎಷ್ಟಪ್ಪ ಅಂದರೆ 18% GST ಇರ್ತದೆ. ಹಾಗಾದರೆ SC ST ಅಂಗವಿಕಲ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ಮಾಡಲಾಗಿದೆ. ಅಂದರೆ ಇದು 200 ರೂಪಾಯಿ ಏನಿದೆ ಈ 200 ರೂಪಾಯಿ ಮತ್ತು ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಈ 200 ರೂಪಾಯಿ ಅರ್ಜಿ ಫೀಯನ್ನು ನೀವು ಪೇ ಮಾಡ್ಬೋದಾಗಿದೆ. ಮತ್ತು SC ST ಅಭ್ಯರ್ಥಿಗಳು, ಮಾಜಿ ಸೈನಿಕ, ಅಂಗವಿಕಲ ಅಭ್ಯರ್ಥಿಗಳು ಆ ಎಲ್ಲ ಅಭ್ಯರ್ಥಿಗಳಿಂದ ಇಲ್ಲಿ ಅರ್ಜಿ ಶುಲ್ಕದಿಂದ ವಿನಾಯಿತಿಯನ್ನು ನೀಡಲಾಗಿದೆ. ಆಯ್ಕೆ ವಿಧಾನ, ಹಾಗಾದರೆ ಈ ಕಂಪ್ಲೀಟಾಗಿ ಸೆಲೆಕ್ಷನ್ ಪ್ರೊಸೆಸನ್ನು ಹೇಗೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆಯನ್ನು ಮಾಡಲಾಗೋದು. ಮೊದಲನೇದಾಗಿ ಏನು ನೀವು ಅಪ್ಲಿಕೇಶನ್ ಕಳಿಸಿರ್ತೀರಿ ಈ ಮೆರಿಟ್ ಆಧಾರದ ಮೇಲೆ ಫಸ್ಟಿಗೆ ಅವರು ಲಿಖಿತ ಪರೀಕ್ಷೆ ನಡೆಸ್ತಾರೆ. ಓಕೆ, ಆ ಲಿಖಿತ ಪರೀಕ್ಷೆಯಲ್ಲಿ ಯಾರು ಲಿಖಿತ ಪರೀಕ್ಷೆಯಲ್ಲಿ ಯಾರು ಕ್ವಾಲಿಫೈ ಆಗಿರ್ತಾರೆ ಅಂಥ ಅಭ್ಯರ್ಥಿಗಳನ್ನು ನೇರವಾಗಿ ಅವರು ವೈದ್ಯಕೀಯ ಪರೀಕ್ಷೆ ಅಂದರೆ ಮೆಡಿಕಲ್ ಫಿಟ್ನೆಸ್ಸನ್ನು ಚೆಕ್ ಮಾಡ್ತಾರೆ. ಆ ಮೆಡಿಕಲ್ ಫಿಟ್ನೆಸ್ಸಲ್ಲಿ ಯಾರು ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಮೂಲಕ ಆಯ್ಕೆ ಮಾಡಲಾಗುವುದು
ಅಂತ ಹೇಳಿದ್ರೆ ನಿಮ್ಮ ಈ ಓರಲ್ ಡಾಕ್ಯುಮೆಂಟನ್ನು ಇಲ್ಲಿ ವೆರಿಫಿಕೇಷನ್ ಮಾಡಿ ನೇರವಾಗಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಇಲ್ಲಿ ಆಯ್ಕೆಯನ್ನು ಮಾಡಲಾಗುವುದು. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದಪ್ಪ ಅಂದರೆ 13 ನವೆಂಬರ್ 2024 ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 24 ನವೆಂಬರ್ 2024 ಇಷ್ಟು ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು. ಓಕೆ, ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ವಿವರವನ್ನು ಕೊಟ್ಟಿದ್ದೇನೆ ಆಲ್ರೆಡಿ. ಮತ್ತು ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಲಿಂಕ್ ಇದೆ, ಈ ವೆಬ್ಸೈಟ್ ಲಿಂಕು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೇರವಾಗಿ ತಮ್ಮ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೀತಿ ಪ್ರತಿನಿತ್ಯ ನಾನು ಹೊಸ ಹೊಸ ಉದ್ಯೋಗ ಮಾಹಿತಿಯನ್ನು ಕೊಡ್ತಾ ಇರುತ್ತೇನೆ. ಆ ಉದ್ಯೋಗ ಮಾಹಿತಿಗಳ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಜೊತೆಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ.